ನಮ್ಮ ಪೂರ್ವ ತಾತ ಹೆಸರಲ್ಲಿ ಕರೆಕ್ಟ್ ಆಗೈತೆ. ಪೂರ್ವ ಪಿಸರ್ ಜಮ್ಮ ಇದು ಆಸ್ತಿ ಇದು. ಏನೋ ಇಡೀ ದಿನ ಅಂಗಡಿ ಬೇಕಾದ್ರೆ ಕೊಟ್ಟಿದ್ದೀರಿ ನಾವು, ಜಾಗ ಕೊಡಿ ಅಂತ ಕೊಟ್ಟಿದ್ದೀರಿ. ಇವಾಗೆಲ್ಲ ಈ ಸತ್ತೆಲ್ಲ ನನ್ನ ಪೇಟೆಯಲ್ಲಿ ಐತೆ, 43 ಅಡಿ ಐತೆ. ಇವಾಗ ಎತ್ತಿದ್ರೆ ದುಡ್ಡನ್ನು ಮಾಡ್ತಾವ್ರೆ, ಬಂದು ಹೊಡೆದಾಕ್ರಿ ಸರ್. ನಮ್ಮನ್ನ ಹೆಸರನ್ನ ನಮ್ಮನ್ನ ಎಲ್ಲೋ ಬಂದು ಒಂದು 10 ಜನ ಬಂದು ಹೊಡೆದಾಕ್ರಿ ಸರ್. ನಮ್ಮನ್ನ ನೋಡಿ ಸರ್, ಬಾತ್ರೂಮ್ಗೆ ಹೋಗ್ಬೇಕು ಹೆಂಗಸರು, ಅಲ್ಲೇ ಅವರು ರೀಸಸ್ ಹೋದ್ರೆ ಬಗ್ಗಿ ನೋಡ್ತಾರೆ ಸ್ವಾಮಿ. ಇಲ್ಲಿ ಇರೋಕ್ಕಾಗಲ್ಲ ಸರ್, ದೇವರನ್ನೇ ಇರೋಕ್ಕಾಗಲ್ಲ. ಬರೀ ಭಾರಿ ಕೆಲಸ ಕೊಡ್ತಾರೆ ನಮ್ಗೆ. ಅಂಗಡಿಯಿಂದ ಒಂದೆರಡು ದಿನ ಕೊಟ್ಟಿದ್ರಿ, ಒಂದೆರಡು ದಿನ ಕೊಟ್ಟಿದ್ರಿ. ಅವರು ನಮ್ಗೆ ಇವಾಗ ಮನೆ ನೋಡಿ ಸ್ವಾಮಿ, ಹಿಂಗೆ ಐತೆ ನಮ್ದು ಮನೆ ಕಟ್ಟಬೇಕು ಎತ್ತರಿ ಅಂದ್ರಕ್ಕ ನಾವು ಎತ್ತಲ್ಲ ಅಂದು ಒಡೆಕೆ ಬರ್ತಾರೆ ಸ್ವಾಮಿ ಅವರು. ಅದ್ರಕ್ಕ ನಾವು ಎತ್ತು ಮಾಡಿಬಿಟ್ರಿ. ಇವಾಗ ಒಂದು ಭಾರಿ ಕೆಲಸ ಅಂದ್ರೆ ಕೆಲಸ ಕೊಡ್ತಾರೆ ನಮ್ಗೆ. ಬಿಡು ಮೇಡಮ್ ಹೇಳೋರು ಕರೆಕ್ಟಾಗಿ ನಿಮ್ಮ ದಾಖಲೆ ಐತೆ, ಎತ್ತು ಮಾಡ್ಬಿಟ್ರೆ ಅಂತ ಎತ್ತು ಮಡಗಿದ್ದೀವಿ ನಾವು. ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದೀರಿ, ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ದೀರಿ, ಎಲ್ಲ ಕೊಟ್ಟು ಬಿಡು ಮೇಡಮ್ ಎತ್ತು ಮಾಡ್ಕೊಂಡ್ರೆ ಎತ್ತು ಮಡಗಿದ್ದು ಬಿಟ್ಟಿದ್ವಿ ನಾವು ಅಷ್ಟೇ. ಅಂದರೆ ಅಂಗಡಿಯಿಂದ ಗಲಾಟೆ ಆಗಿರ್ತದೆ, ಎತ್ತು ಮಡಗಿದ್ರೆ ಗಲಾಟೆ. ಅವರು ಬೆಳಗ್ಗೆ 11 ಗಂಟೆ 12 ಗಂಟೆಗೆಲ್ಲ ಬಂದು ಹೊಡೆದಾಕ್ತಾರೆ. ಈಗ ಬೆಳಿಗ್ಗೆ 5 ಗಂಟೆಗೆ ಬಂದವನೆ ಹೊಡೆಯಕ್ಕೆ, ಒಂದು ಪೆಟ್ರೋಲ್ ಎತ್ಕೊಂಡು ಬಂದವನು, 2 ಲೀಟ್ರ್ ಪೆಟ್ರೋಲ್ ಎತ್ಕೊಂಡು ಬರ್ತಾನೆ, ಸುತ್ತ ನಮ್ಮ ಮೇಲೆ ಎಲ್ಲ ಮಾಡಕ್ಕೆ ಬರ್ತಾನೆ. ಬೆಳಿಗ್ಗೆ 5 ಗಂಟೆಗೆ ನಾನು ಇದ್ದೇ ಇಲ್ಲ, ಮಲ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಬಂದು ನಾನು ಗಲಾಟೆ ಬಂದು ಅದು ಇದನ್ನು ಸುಟ್ಟಾಕ್ತೀನಿ ನಿಮ್ಮನ್ನೆಲ್ಲ ಗಲಾಟೆ ಮಾಡ್ಯಾವ. ನಾವು ಇರೇ ಇಲ್ಲ, ಹೆಣ್ಸ್ರ ಮೇಲೆ ಹೋಗ್ಯಾರೆ. ಫಸ್ಟ್ ಹೇಳಿದ್ರಿ ಸರ್, ನಾವು ಮನೆ ಕಟ್ಟಬೇಕಿತ್ರಿ ಅಂದಿದ್ರಕ ಅವರು ಏನು ಮಾಡ್ಕೊಂತಾರೆ ಮಾಡ್ಕೊಡ್ರಿ, ನಾವು ಓದ್ತೋದೇ ಇಲ್ಲ ಗೋರ್ಮೆಂಟ್ ಜಾಗ ಅದು ಇದೊಂದು ಏನು. ಮೇಡಮ್ ನೋಟಿಸ್ ಕೊಟ್ಟವ್ರೆ, ಅವ್ರು ನೋಟಿಸ್ ಕೊಟ್ಟವ್ರೆ. 3 ದಿವಸ ಟೈಮ್ ಮಾಡಿದ್ರು. 3 ದಿವಸ ಒಳಗೆ ನೀವು ಎತ್ತಬೇಕು, ಅವರು ಎತ್ತಬೇಕಂತ ಹೇಳವ್ರೆ. ನೋಟಿಸ್ ಕೊಟ್ಟಿದ್ದೀರಿ, ನಿನ್ನ ದಾಖಲೆ ಏನಾರ ಇದ್ರೆ ಎತ್ಕೊಬಾ ಅಂತ ಹೇಳಿದ್ರು ಪಿಡು ಮೇಡಮ್. ನಮ್ಮ ದಾಖಲೆ ಏನೂ ಇಲ್ಲ, ನಾವು ಎತ್ತಲ್ಲ, ನಾವು ಅಂಗಡಿನೇ ಮಾಡಬೇಕು ಅಂತ ಅವರು ಪಿಡು ಮೇಡಮ್ ಮೇಲೆ ಇದು ಮಾಡಿದ್ರು. ಅದಕ್ಕೆ ನಾವು ಆಗಲ್ಲ, ಇದು ನಮ್ಮ ಜಾಗ, ಯಾವ ಕಾರಣಕ್ಕೂ ನಾವು ಬಿಡಲ್ಲ ಜಾಗ ಅಂತ ನಾವು ಹೇಳ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಬಿಡಲ್ಲ, ಜಾಗ ನಮ್ಮದೇ. ಕಾಲ ನಿಂತ ಇದು ನಮ್ಮದೇ, ಈ ಜಾಗ ಮಾತ್ರ ನಮ್ಮದೇ. ಕರೆಕ್ಟಾಗಿ ಪಿಡು ಮೇಡಮ್ ಇದು ಮಾಡಿಕೊಟ್ಟವ್ಲೆ. ಈ ಕತೆ ಆಗದೆ ನೆನಿಟನ್ನದೆ ಅಲ್ಲ, ನಮ್ಮ ಡಾಕ್ಯುಮೆಂಟ್ ಕರೆಕ್ಟಾಗಿ ಅದೇ, ನಾವು ಬಿಡಲ್ಲ. ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅವರು ಏನು ಕೊಟ್ಟಿಲ್ಲ. ಅವರು ಮೊನ್ನೆ ಅವ್ರಿಗೆ ಅವ್ರ ಕಡೆನೇ ಅವರು ಬರ್ತಾವ್ರೆ, ನಮ್ಮ ಕಡೆ ಯಾರು ಬರ್ತಾ ಇಲ್ಲ. ಅವರು ಅಳತೆ ಮಾಡಿದ್ರು ಅಲ್ಲಿ ಐತೆ ಇಲ್ಲ ಅಂತ ನೋಡ್ತಾವ್ರು. ಪೊಲೀಸ್ ಅವ್ರು ಬಂದಿದ್ರು, ಇದು ನಮಗೆ ಸೇರಲ್ಲ, ನೀವೇನಿದ್ರು ಕೋರ್ಟ್ಗೆ ಹೋಗಿ, ಸಿವಿಲ್ ಮ್ಯಾಟ್ರು ನಮಗೆ ಬರಲ್ಲ, ಇದು ನಾವು ಏನು ಮಾಡೋಕ್ಕೂ ನಾವು ಮುಟ್ಟೋಕ್ಕೂ ಆಗಲ್ಲ, ನೀವು ಕೋರ್ಟ್ಗೆ ಹೋಗಿ ಅಂತ ಪೊಲೀಸ್ ಅವ್ರು ಹೇಳ್ತೀವಿ. ಊಟ ಮಾಡೋಕ್ಕೆ ತಿನ್ನಕ್ಕಾಗಲ್ಲ ಸರ್, ಆ ಕೆಲಸ ಕೊಡ್ತಾರೆ ನಮ್ಗೆ. ರಾತ್ರಿ ನಿದ್ದೆ ಹೋಗಲ್ಲ ಸರ್ ದೇವ್ರಣ್ಣ. 12 ಗಂಟೆ 1 ಗಂಟೆಗೆಲ್ಲ ಗಲಾಟೆ. ನೋಡ, ಬಾತ್ರೂಮ್ ಅಲ್ಲೇ ಇರೋದು, ಹೆಣ್ಸರು ಅಲ್ಲೇ ಹೋಗೋದು, ನೀರು ಸ್ನಾನ ಮಾಡೋದು ಎಲ್ಲ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ನಾವು ಅಲ್ಲೆಲ್ಲ ಅಲ್ಲಾಡ್ಸ್ಕೊಂಡು ಕೂತ್ಕೊಂಡಿರೋದು. ನೈಟ್ 12 ಗಂಟೆ ಆಗಲಿ 10 ಗಂಟೆ ಆಗಲಿ ಹೋಗಲ್ಲ. ಅವರು ಹೋಗ್ಬಿಟ್ಟು ದಾರೆ ಕೂಡ ಬಿಡೋಕೆ ನಿಲ್ಲಿಸ್ಬಿಡ್ತಾರೆ ಕಾರ್ ರೋಡಾಗೆ. ನ್ಯಾಯ ಬೇಕು, ನಮ್ಮ ಜಾಗ ನಮ್ಗೆ ಆಗ್ಬೇಕು.